ಹೈ ಹೈ ಅಯ್ಯಪ್ಪ. ಹಾಯ್ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಸೊ ಇವತ್ತು ನಾನು ಮೊದಲನೇ ಟ್ರಾವೆಲಿಂಗ್ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಹಾಗೆ ತಪ್ಪುಗಳಿದ್ರೆ ದಯವಿಟ್ಟು ಕ್ಷಮಿಸಬೇಕು. ಮತ್ತು ಇವತ್ತು ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿಯಾಗಿರುವ ಶಿವಗಂಗೆ ಬೆಟ್ಟಕ್ಕೆ ಹೋಗ್ತಾಯಿದ್ದೀನಿ. ಸೊ ಈ ಟ್ರಾವೆಲಿಂಗ್ ವೀಡಿಯೋದಲ್ಲಿ ನೀವು ಸಹ ಬನ್ನಿ. ಹಾಗೆ ಆ ಶಿವಗಂಗೆ ಬೆಟ್ಟನ ಮನಸಾರೆ ಕಣ್ಣು ತುಂಬಿಕೊಂಡು ಒಂದಿಷ್ಟು ಟ್ರೆಕ್ಕಿಂಗ್ ಮಾಡ್ಕೊಂಬರೋಣ. ಸೊ ಲೆಟ್ಸ್ ಗೋ. ನೀವು ನೋಡ್ತಾ ಇರೋದೇ ಶಿವಗಂಗೆ ಬೆಟ್ಟ. ಶಿವಗಂಗೆ ಅಂದರೆ ಅದೊಂದು ವಿಸ್ಮಯ. ಹಾಗೆ ದಕ್ಷಿಣ ಕಾಶಿ ಎಂದೇ ಪ್ರಖ್ಯಾತವಾಗಿರುವ ಶಿವಗಂಗೆ ಬೆಟ್ಟ. ಅಂತ ಯಾರಿಗೂ ಗೊತ್ತಿಲ್ಲ. ಯಾಕೆಂದರೆ ಒಬ್ಬ ಭಕ್ತ ಈ ಶಿವಗಂಗೆಯಲ್ಲಿ ಇಷ್ಟು ದೇವರವೆ ಅಂತ ಹಾಗೆ ಬೆಟ್ಟದ ತುದಿಯಲ್ಲಿರುವ ಕಡಿದಾದ ಮೆಟ್ಟಿಗಳನ್ನು ಹೊಂದಿರುವ ಬಸವಣ್ಣನ ಒಂದು ವಿಗ್ರಹ
ಹಾಗೆ ಇಲ್ಲೇನೋ ಬರ್ದವ ನೋಡಿ ಅಲೆಗನ್ನಡದಲ್ಲಿ. ಕೊನೆಗೂ ಫೈನಲ್ ಸ್ಟೇಜಿಗೆ ಬಂದು ತಲುಪ್ತೋ ಕಣಪ್ಪ. ಶಿವನೇ ಶಂಕರ. ಇದು ಕೊನೆಗೂ ಫೈನಲ್ ಸ್ಟೇಜ್ ವ್ಯೂ. ಅವ್ರದ್ದೇ ಆಡಳಿತದಲ್ಲಿತ್ತು ಇದು ಇದೆಲ್ಲ. ಅದಾದಮೇಲೆ ಕೆಂಪೇಗೌಡ. ಹುಷಾರಾಗಿಳೀರಿ ಬ್ರೋ, ಹುಷಾರಾಗಿಳೀರಿ. ನೀವು ಅಲ್ಲಿ ಕಡ್ದಾಗಿದೆ ಪೂರ್ತಿ. ಇಲ್ಲಿ ಬಂದ ನೋಡಿ ಮತ್ತೆ ಶುಭ ಮತ್ತೆ ಮೋಹನ್. ಅಲ್ಲೂ ಬಂದವರಾ? ಸ್ನೇಹಿತರೆ, ಈ ಶಿವಗಂಗೆ ಬೆಟ್ಟ ಒಂದೊಂದು ದಿಕ್ಕಿನಲ್ಲೂ ಒಂದೊಂದು ರೀತಿ ಕಾಣುತ್ತೆ. ಪೂರ್ವದಿಂದ ನಂದಿಯಾಗೆ, ಪಶ್ಚಿಮದಿಂದ ಲಿಂಗದ ಹಾಗೆ, ಉತ್ತರದಿಂದ ಸರ್ಪದ ಹಾಗೆ ಮತ್ತು ದಕ್ಷಿಣದಿಂದ ಗಣೇಶನ ರೀತಿ ಕಾಣಿಸುತ್ತೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಿಮಗೇನಾದರೂ ಮರ ಪ್ರೇಮಿಗಳು ದಯವಿಟ್ಟು ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ಹ್ಯಾವ್ ಎ ನೈಸ್ ಡೇ, ಬಾಯ್, ಸಿ ಯು. ಮತ್ತೆ ಸಿಗ್ತೀನಿ ಮುಂದಿನ ಒಂದು ವಿಡಿಯೋದಲ್ಲಿ.